ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ಇಡ್ಲಿ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಹಸಿಟ್ಟು ತುಂಬಾ ಚೆನ್ನಾಗಿ ಉಬ್ಬಿತ್ತು. ಅಷ್ಟ್ರಲ್ಲಿ ನಮ್ಮ ಯಜಮಾನ್ರು ಫೋನ್ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ರು. ಎಲ್ಲ ಎತ್ತಿ ಮತ್ತೆ ಪಾತ್ರೆನಲ್ಲಿ ಸ್ಟೋರ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಟೆ. ಅಷ್ಟ್ರಲ್ಲಿ ನಮ್ ಗೊಂಬೆನೂ ಎದ್ಲು. ಅವಳಿಗೆ ಸ್ವಲ್ಪ ಮುದ್ದಾಡ್ಕೊಂಡು, ಅವಳ ಕಾಲು ಸ್ವಲ್ಪ ಗಾಯ ಆಗಿತ್ತು. ಅದರಿಂದ ಅವಳ ಕಾಲು ಏನಾಗಿದೆ ಅಂತ ನೋಡ್ಕೊಂಡು ಅವಳಿಗೆ ಹಾಲು ಕೊಡೋಣ ಅಂತ ಕೊಡೋ ಅಷ್ಟ್ರಲ್ಲಿ ರಾಮಾಯಣ ತಕೊಂಡು ಅಳ್ತಾ ಇದ್ಲು. ಅವಳಿಗೆ ಹಾಲು ಕೊಟ್ಟು ಅಷ್ಟ್ರಲ್ಲಿ ನನ್ನ ಕೆಲಸ ಮುಗೀತು. ಇನ್ನೇನಿದ್ರು ಮನೆ ಕೆಲಸ ಮಾಡೋಣ ಬೇಗ ಬೇಗ ಅವ್ರು ಬರೋ ಅಷ್ಟ್ರಲ್ಲಿ ಅನ್ಬಿಟ್ಟು ಇರೋ ಬಟ್ಟೆ ನೆತ್ತಿ ಮಿಷಿನ್ಗೆ ಹಾಕ್ದು ಅಡ್ಗೆ ಮನೆ ಎಲ್ಲ ಶೆಲ್ಫ್ ಎಲ್ಲ ಒರೆಸ್ಕೊಂಡು ಇರೋ ಪಾತ್ರೆಗಳೆಲ್ಲ ಉಜ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಮಕ್ಳಿಗೂ ಸ್ನಾನ ಮಾಡಿಸಿ ನಾನ್ ಸ್ನಾನಕ್ಕೆ ಹೋಗಿದ್ದೆ. ಅಷ್ಟ್ರಲ್ಲಿ ನಮ್ಮ ಮನೆಯವರು ಬಂದು ಚಾರು ಬ್ಯಾಗ್ ಜಿಪ್ ಕಿತ್ತೋಗ್ಬಿಟ್ಟಿತ್ತು, ಅದನ್ನ ರೆಡಿ ಮಾಡಿಸ್ತಾ ಇದ್ರು. ಅವೆಲ್ಲ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೊಟ್ರೆ ನಮ್ಮ ಅದೃಷ್ಟಕ್ಕೆ ಅಲ್ಲಿ ಜನ ಕಮ್ಮಿ ಇತ್ತು. ಬೇಗನೆ ದರ್ಶನ ಆಯ್ತು. ಹಂಗೆ ದರ್ಶನ ಮುಗಿಸ್ಕೊಂಡು ಹಾಗೆ ಕೂತಿದ್ವಿ. ಗೊಂಬೆ ಯಾಕೋ ಚಾರನ್ ತುಂಬಾ ಸೀರಿಯಸ್ ಆಗಿ ನೋಡ್ಕೊಂತ ಕೂತಿದ್ಲು. ಆಮೇಲೆ ಅವ್ರದ್ದು ನೋಡ್ಕೊಂಡು ಹಾಗೆ ಅಲ್ಲಿ ಪ್ರಸಾದ ಕೂಡ ಕೊಡ್ತಾ ಇದ್ರು. ಪ್ರಸಾದ ತಿನ್ಕೊಂಡು ಇನ್ನೊಂದ್ ದೇವಸ್ಥಾನ, ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಹಾಗೆ ಅನ್ಬಿಟ್ಟು ಹೊರಟ್ವಿ. ಅಲ್ಲಿ ನೋಡಿದ್ರೆ ಇನ್ನು ಅಲಂಕಾರನೂ ಆಗಿರ್ಲಿಲ್ಲ, ಅರ್ಚಕರೇ ಇರ್ಲಿಲ್ಲ. ಸರಿ ಅನ್ಬಿಟ್ಟು ಹಾಗೆ ದರ್ಶನ ಮಾಡ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಇನ್ ಸ್ವಲ್ಪ ಹೊತ್ತು ಹೊರಡೋಣ ಅನ್ಬಿಟ್ಟು ಹೊರಟ್ವಿ. ಬರೋ ದಾರಿಯಲ್ಲಿ ಬೇಕು ಇತ್ತು. ನಮ್ಮ ಮನೆಯವ್ರ ಮಕ್ಳಿಗೆ ಏನಾದ್ರು ತಗೊಂಡ್ರು. ನಮ್ ಗೊಂಬೆ ಮನೆಗ್ ಬಂದಿದ ತಕ್ಷಣ ಅವಳಿಗೆ ಬೇಕಾಗಿರೋ ಐಟಮ್ ತಗೊಂಡು ಅವಳಿಗೆ ಅವ್ರ ಅಕ್ಕನ್ಗೆ ಇಬ್ರುನು ಎತ್ಕೊಂಡು ಮಿಕ್ಕಿದ ಕವರ್ ನನ್ ಕೈ ಕೊಟ್ಟು ಇನ್ನು ಬೆಳಗ್ಗೆ ಮಿಷಿನ್ಗೆ ಹಾಕಿದಿದ್ ಬಟ್ಟೆ ಸ್ವಲ್ಪ ಇತ್ತು, ಅದನ್ನ ಹಾರಾಕೋಣ ಅಂದ್ರೆ ನಮ್ಮ ಮನೆಯವ್ರು ಬಂದಿದ ತಕ್ಷಣ ನನ್ ಕೆಲಸ ಇದೆ ಅಂತ ಕೂತ್ಕೊಂಡ್ರು. ನಾನು ಒಬ್ಳೆ ಹೋಗಿ ಹಾರಾಕ್ಬಿಟ್ಟು ಬಂದೆ. ಮಕ್ಳಿಗೆ ಏನಾದ್ರು ಫ್ರೂಟ್ಸ್ ಕಟ್ ಮಾಡ್ಕೊಡೋಣ ಅನ್ಬಿಟ್ಟು ದಾಳಿಂಬ್ರೆ ಬಿಡಿಸ್ತಾ ಇದ್ದೆ. ದಾಳಿಂಬ್ರೆ ಬಿಡಿಸಿ ಗೊಂಬೆ ಕರೆದ್ರೆ ಅವಳೆಲ್ಲ ಸ್ವಲ್ಪ ತಿನ್ನೋದು ಕೆಳಗಡೆ ಹಾಕೋದು ಆ ತರ ಮಾಡಿ ಹಾಳು ಮಾಡಿಟ್ಟಿದ್ಲು. ಸರಿ ಅನ್ಬಿಟ್ಟು ಕಾಫಿ ಮಾಡಿದೆ. ಕಾಫಿ ಕುಡ್ದು ಹಾಗೆ ಅಡ್ಗೆ ಸ್ಟಾರ್ಟ್ ಮಾಡ್ಕೊಂಡೆ. ಸಿಂಪಲ್ ಆಗಿ ಬೇಳೆ ಹಾಕಿ ಇರೋ ತರಕಾರಿನೆಲ್ಲ ಸ್ವಲ್ಪ ಹಾಕಿ 2 ವಿಜಿಲ್ ಕೂಗಿಸ್ಕೊಂಡು ಒಗ್ಗರಣೆ ಕೊಡೋದಷ್ಟೇ. ತುಂಬಾ ಸಿಂಪಲ್ ಆಗಿರುತ್ತೆ. ಹೆಂಗೋ ಇಡ್ಲಿ ಸಾಂಬಾರ್ ಮಾಡೋಣ ಅನ್ಕೊಂಡಿದ್ದೆ, ಅದಾರು ಮಾಡಕ್ ಆಗಿಲ್ಲ. ಬೇಳೆ ಸಾಂಬಾರ್ ಮಾಡಿ ಮುದ್ದೆ ಮಾಡಿದ್ದೆ. ತುಂಬಾನೇ ಚೆನ್ನಾಗಿತ್ತು. ಈಸಿಯಾಗಿ ಮಾಡ್ಕೋಬಹುದು. 5 ಮಿನಿಟ್ಸ್ ಅಲ್ಲಿ ಆಗೋ ಸಾಂಬಾರ್ ಇದು. ಇನ್ನು ಏನಾದ್ರು ಮಿಕ್ಕಿದ್ರೆ ಬೆಳಿಗ್ಗೆ ಇಡ್ಲಿಗೂ ಆಗುತ್ತೆ ಬಿಡು ಅನ್ಕೊಂಡು ಸುಮ್ಮನೆ ಸಾಂಬಾರ್ ಮಾಡ್ತಾನೆ ಹಾಗೆ ಇನ್ನೊಂದ್ ಸೈಡ್ ಮುದ್ದೆಗೂ ಇಟ್ಟಿದ್ದೆ. ಮುದ್ದೆನೂ ರೆಡಿ ಆಯ್ತು. ಮತ್ತೆ ಇನ್ನ ಸಾಂಬಾರ್ಗೆ ಒಗ್ಗರಣೆ ಎಲ್ಲ ಕೊಡ್ಬೇಕಿತ್ತು. ಎಲ್ಲ ಕೊಟ್ಟು ಸಾಂಬಾರ್ ಪೌಡರ್ ಎಲ್ಲ ಹಾಕಿ ಅದು ಕುದಿಯಕ್ ಇಟ್ಬಿಟ್ಟು ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕಿತ್ತಾ ಇತ್ತು. ಅಷ್ಟ್ರಲ್ಲಿ ನಮ್ ಗೊಂಬೆ ಬಂದು ಸ್ವಲ್ಪ ನಾಟಕ ಮಾಡ್ತಾ ಇತ್ತು. ಒಂದೇ ಕಣ್ಣು ಮುಚ್ಕೊಂಡು ಒಂದ್ ಕಣ್ಣು ತಕ್ಕೊಂಡು ಹಳ್ಸ್ಕೊಂಡು ಸರಿ ಅನ್ಬಿಟ್ಟು ಅವಳ ಕಡೆ ನೋಡಿ